ಆಗ್ತಾ ಇಲ್ಲ. ನಾನು ಹಂಗೆ ಚೆಕ್ ಮಾಡಿದೆ, ಮೊನ್ನೆ ಒಂದು ಟೋಟ್ಲ್ ಹಾಕಿದೆ ಕೂತ್ಕೊಂಡು, ಎಲ್ಲ ಯೂಟ್ಯೂಬ್ಗೆ ಹೋಗಿ ಎಲ್ಲ ಚೆಕ್ ಮಾಡಿದೆ. ಕರ್ನಾಟಕದಲ್ಲಿ ಯಾರು ಅತಿ ಹೆಚ್ಚು ಸಾಲ ಮಾಡಿದವರು ಅಂದರೆ ಸಿದ್ದರಾಮಯ್ಯನವರು. ಅತಿ ಹೆಚ್ಚು ಸಾಲ ಎಷ್ಟಪ್ಪ? 7 ಕೋಟಿನ ಆಯ್ತಾ? ಇಲ್ಲಿ ಬರ್ದೇನೆ, ಸಾಲ ಅಷ್ಟು 7 ಲಕ್ಷ ಕೋಟಿ ಸಾಲ ಮಾಡವ್ರು ಸಿದ್ದರಾಮಣ್ಣ ಒಬ್ಬರೇ. ಹೈಯೆಸ್ಟ್ ಅವಾರ್ಡ್ ಕೊಡ್ಬೇಕಲ್ಲ ಅವ್ರಿಗೆ. ಹೆಚ್ಚು ಟ್ಯಾಕ್ಸ್ ಹಾಕ್ತಾ ಇದ್ದೀರಾ, ಬೇಕಾಬಿಟ್ಟಿ ಸಾಲ ಮಾಡಿದ್ದೀರಾ. ಒಟ್ಟು ಸಾಲ ಸಿದ್ದರಾಮಯ್ಯನವ್ರದ್ದು ಟೋಟಲ್ 7.64 ಲಕ್ಷ ಕೋಟಿ. ಸಿದ್ದರಾಮಯ್ಯ ಒಬ್ಬರೇ. ಎಲ್ಲಿಂದ ನಾನು ಹೇಳ್ತಾ ಇರೋದು? ಕೆಂಗಲ್ ಹನುಮಂತಯ್ಯನವರಿಂದ ಹಿಡಿದು ಯಡಿಯೂರಪ್ಪನವ್ರಿಗೂ ಬೊಮ್ಮ ಎಲ್ಲ ಸೇರಿ ಅವ್ರವ್ರ ಇಂಡಿವಿಜುವಲ್ ಸಾಲನೂ ಐತೆ. ನನ್ನ ಹತ್ರ ಪಟ್ಟಿನೇ ಐತೆ, ಯಾರ್ಯಾರು ಎಷ್ಟೇ ಸಾಲ ಮಾಡವ್ರೆ. ಸಿದ್ದರಾಮಯ್ಯನವರು ಒಬ್ಬರೇ 7.64 ಕೋಟಿ ಸಾಲ ಮಾಡಿದ್ರು. ಆರ್ಥಿಕ ಶಿಸ್ತು ಎಲ್ಲಿಂದ ಬರ್ತದೆ? ಬದನೆಕಾಯಿ ಆರ್ಥಿಕ ಶಿಸ್ತು ಎಲ್ಲಿಂದ ಬರಕ್ಕೆ ಸಾಧ್ಯ? ಇಷ್ಟೊಂದು ಸಾಲ ಮಾಡಿ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ. ಆಮೇಲೆ ಪ್ರಮುಖವಾಗಿ ಈ ಗೃಹಲಕ್ಷ್ಮಿ ಹಣ, ಮಾನ್ಯ ತೆಂಗಿನಕಾಯಿ ಅವರು ಮಹೇಶ್ ತೆಂಗಿನ ಗೃಹಲಕ್ಷ್ಮಿ ಹಣ 5,000 ಕೋಟಿ. ತಾವು ಆರೋಗ್ಯ ಸರಿ ಇರಲಿಲ್ಲ, ಬೆಳಗಾವಿ ಅಧಿವೇಶನ ಅಲ್ಲಿ 5,000 ಕೋಟಿ ಹಣನ 2 ತಿಂಗಳು ಫೆಬ್ರವರಿ ಮಾರ್ಚ್ ಅಲ್ವನಪ್ಪ, ಫೆಬ್ರವರಿ ಮಾರ್ಚ್ 2 ತಿಂಗಳು ಹಣ ಹಾಕಿಲ್ಲ ಅಂತ ಹೇಳಿದ್ರಿ. ಮಂತ್ರಿಗಳು ಬಂದು ಕ್ಷಮಾಪಣೆ ಕೇಳಿದ್ರು, ಮುಖ್ಯಮಂತ್ರಿ ಹೇಳಿದ್ರು ಏನೋ ಹಾಕ್ಬಿಡ್ತೀನಪ್ಪ ಅವ್ರಿಗೆ ಅಂತ ಹೇಳಿದ್ರು. ಇದುವರೆಗೂ ಹಾಕಿಲ್ಲ, ಇದುವರೆಗೂ. ಆಮೇಲೆ ನಮ್ಮ ಡಿ.ಕೆ. ಶಿವಕುಮಾರ್ ಅವರೊಂದು ಪ್ರೆಸ್ ಮೀಟ್ ಮಾಡಿದ್ರು. ಅವ್ರೇನು ಪ್ರೆಸ್ ಮೀಟ್ ಮಾಡಿದ್ರು ಗೊತ್ತಾ? ಡಿ.ಕೆ. ಶಿವಕುಮಾರ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ. ಅವ್ರ ಸ್ಟೇಟ್ಮೆಂಟು, ಫೈನಾನ್ಸ್ ಅವರು ಹಣ ಬಿಡುಗಡೆ ಮಾಡಿಲ್ಲ, ಪಾಪ ಹೆಣ್ಮಗಳು ಏನು ಮಾಡ್ತಾಳೆ? ನೀವು ನೋಡಿದ್ರೆ ಹಣ ಹಾಕು ಅಂತೀರಾ, ಆ ಹೆಣ್ಮಗಳು ಏನು ಮಾಡ್ತಾಳೆ ಅಂತೇಳಿ ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಹಣ ಬಿಡುಗಡೆ ಆಗಿದೆ ಅಂತ. ಈ ದೊಡ್ಡ ಮಟ್ಟದ ಹಣ 5,000 ಕೋಟಿ ಎಲ್ಲೋಯ್ತು? ಫೆಬ್ರವರಿ ಮಾರ್ಚ್ 5,000 ಕೋಟಿ, ಅಪ್ರಾಕ್ಸಿಮೇಟ್ 1.5 ಕೋಟಿ ಜನಕ್ಕೆ, 1.5 ಕೋಟಿ ಜನಕ್ಕೆ ಸಿಗ್ಬೇಕಾಗಿತ್ತು. ಎಲ್ಲೋಯ್ತು? ಈ ಜನವರಿಗೆ ಫುಡ್ಗ್ರೇನು ಬಂದಿಲ್ಲ ಸರ್. ಅದಕ್ಕೆ ಹೇಳ್ತೀನಿ ಆಮೇಲೆ ನೆಕ್ಸ್ಟ್. ಅದು ಎಲ್ಲೋಯ್ತು? ಮೊನ್ನೆ ಏನೋ ಪರಮೇಶ್ವರು ಹಿಂದೆ ಬಿದ್ದು ಹೋದ್ರು. ಅದಕ್ಕೆ ಯಾವುದೋ ಟ್ಯಾಂಕರ್ಗೂ 400 ಕೋಟಿ ನೋಟ್ಗಳು ಇಟ್ಕೊಂಡು ಬೆಳಗಾವಿಂದ ಓಡೋಯ್ತು. ಹಂಗೆ ಈ 5,000 ಕೋಟಿ ಎಲ್ಲ ಯಾವ ಟ್ಯಾಂಕರ ಅದೇನೋ ಅನ್ನೋದು, ಲಾರಿ, ಕಂಟೈನರ್ ಸಿನಿಮಾದಲ್ಲಿ ನೋಡಿದ್ದೆ, ಇದನ್ನ ನಿಜ ಜೀವನದಲ್ಲಿ ನೋಡ್ಬಿಟ್ಟೆ ಬೆಳಗಾವಿಯಲ್ಲಿ. ಹಂಗೇನ 5,000 ಕೋಟಿ ಯಾವ್ದಾನ ಕಂಟೈನರ್ ಹೋಗ್ಬಿಟ್ಟು ಎಲ್ಲ ನನಗೆ ಎಚ್ ಕೆ ಪಾಟೀಲ್ ಇಲ್ಲ ಇದ್ದಿದ್ರೆ ಹೇಳ್ತಾ ಪಾಪ ಅಗೀತಾವ್ರೆ ಲಕ್ಕುಂಡಿಯಲ್ಲಿ ಚಿನ್ನ ಸಿಗ್ತೈತೆ ಅಂತ ಆಗ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರನಾ? ಅಲ್ಲಿಗೇನ ಈ ಟ್ರಕ್ಗಳು ಹೋಗಿ ಏನಾನ ಸೇರ್ಕೊಂಬಿಟ್ಟವ ಅಂತ. ಡಿ.ಕೆ. ಶಿವಕುಮಾರು ಪಾಪ ಹೆಣ್ಮಗಳೇನು ಮಾಡ್ತಾರೆ ಅಂತಾರೆ. ಸಿದ್ದರಾಮಯ್ಯನವರು ನಾನು ಕೊಟ್ಬಿಟ್ಟಿದ್ದೀನಿ ಅಂತಾರೆ. ಹಣ ಎಲ್ಲೋಯ್ತು? 5,000 ಕೋಟಿ ಆಮೇಲೆ ಕ್ಲಿಯರ್ ಮಾಡಿದ್ರು. ಏನು ಹೇಳಿ? ಕ್ಲಿಯರ್ ತಾವೇ ಹೇಳ್ಬಿಡಿ, ಉತ್ತರ ಹೇಳ್ಬಿಡಿ. ಅವರು ದುಡ್ಡು ಕೊಟ್ಟಿಲ್ಲ 2 ತಿಂಗಳದ್ದು ಅಂತ ಸ್ವಲ್ಪ ಮೈಕ್ ಹತ್ರ ಹೇಳ್ಕೊಳ್ಳಿ. ಕೊಟ್ಟಿಲ್ಲ ಅಂತ ಹೇಳಿದ್ರು. ಎಲ್ಲಿ ಹೋಗಿಲ್ಲ, ಅದು ಸರ್ಕಾರದಲ್ಲಿ ಐತಿ ದುಡ್ಡು. ಎಲ್ಲಿ? ಸರ್ಕಾರದಲ್ಲಿ. ಡಿ.ಕೆ. ಶಿವಕುಮಾರ್ ಯಾಕೆ ಹೇಳಿದ್ರು ಫೈನಾನ್ಸ್ ಅವ್ರು ಕೊಟ್ಟಿಲ್ಲ ಅಂತ ಹೇಳಿದ್ರು? ಸಿದ್ದರಾಮಯ್ಯನವ್ರು ನಾನು ಕೊಟ್ಟಿದ್ದೀನಿ ಅಂದ್ರು. ಎರಡೂ ಇಲ್ಲೇ ಸ್ಟೇಟ್ಮೆಂಟ್, ಎರಡೂ ಇಲ್ಲೇ. ಆದ್ರಿಂದ ನಾನು ಹೇಳೋದು, ಈ ಹಣ ಇಷ್ಟು ದಿನ ಬೇಕಾಯ್ತಾ? ಹಣ ಕೊಡಕ್ಕೆ ಎಷ್ಟು ದಿನ? ಇಲ್ಲೆಲ್ಲ ಚರ್ಚೆ ಆಯ್ತು, ತಪ್ಪಾಗಿದೆ ಅಂತ ಒಪ್ಕೊಂಡ್ರಿ. ಆ ಬಡವರಿಗೆ ಸೇರ್ಬೇಕಾಯ್ತು 1.5 ಕೋಟಿ ಗೃಹಲಕ್ಷ್ಮಿ ಹಣ ಕೊಡ್ಬೇಕಾಯ್ತಲ್ಲ, 5 ನಿಮಿಷದ ಕೆಲಸ. ಇದುವರೆಗೂ ಯಾಕೆ ಕೊಟ್ಟಿಲ್ಲ? ಒಂದು ಅಧಿವೇಶನ ಹೋಗಿ ಇನ್ನೊಂದು ಅಧಿವೇಶನಕ್ಕೆ ಬಂದ್ಬಿಡ್ತಲ್ಲ. ಹಣ ಇಲ್ಲ.
ಸರ್ಕಾರ ದಿವಾಳಿ ಆಗಿದೆ ಅಂದ್ರೆ ಕೋಪ ಬರ್ತತೆ. ನನಗನ್ಸ್ತತೆ ಅನ್ನಭಾಗ್ಯದ್ದು ತಿರ್ಗ ಅದೇ ಪ್ರಶ್ನೆ. ಮಾರ್ಚ್ ಜನವರಿ ಅನ್ನಭಾಗ್ಯದು 657 ಕೋಟಿ. ನೀವು ಹೇಳಿದ್ರಲ್ಲ ಅದೇನೋ ಪಾಪ 5,000 ಕೋಟಿ ಇಲ್ಲೇ ಐತೆ ಅಲ್ಲೇ ಎಲ್ಲೋ ಐತೆ ಅಂತ. ಅಲ್ಲೇ ಸರ್ಕಾರದಾಗ ಐತೆ ಅಂತ. ಈಗ ಜನವರಿದು 657 ಕೋಟಿ ಅನ್ನಭಾಗ್ಯದು ಕನ್ನಭಾಗ್ಯ ಆಗೋಟಿದೆ. ಕೊಟ್ಟೇ ಇಲ್ಲ, ಜನಗಳಿಗೆ ಕೊಟ್ಟೇ ಇಲ್ಲ, ದುಡ್ಡು ರೀಚ್ ಆಗಿಲ್ಲ, ಅನ್ನಭಾಗ್ಯದು ಹೋಗೇ ಇಲ್ಲ, ದುಡ್ಡು ಹೋಗೇ ಇಲ್ಲ. ಮುಖ್ಯಮಂತ್ರಿಗಳೇ ಒಪ್ಕೊಂಡ್ಬಿಟ್ರು ಆಹಾರ ಮತ್ತು ಹೌದು ತಪ್ಪಾಗಿದೆ ಕೊಟ್ಟಿಲ್ಲ. ಅಧ್ಯಕ್ಷರೇ ಮಾತೆತ್ತರೆ ಕೊಟ್ಟಿಲ್ಲ ತಪ್ಪಾಗಿದೆ ಅಂದ್ರೆ ಸರ್ಕಾರ ಏನಕ್ಕೆ ಬದುಕಿರ್ಬೇಕು? ಸಾಯ್ಬೇಕು ಸರ್ಕಾರ? ಇಲ್ಲ ಹಣ ಇಲ್ಲ ಅಂದ್ರೆ ಪಾಪರಾಗಿದೆ ಅಂತ ಬೋರ್ಡ್ ಹಾಕೊಂಬಿಡಿ. ಅದನ್ನೂ ಮಾಡಲ್ಲ. ನನ್ಗನ್ಸತ್ತೆ ಆಡುವ ಮುಟ್ಟದ ಸೊಪ್ಪಿಲ್ಲ, ಲೂಟಿ ಹೊಡೆದ ಇಲಾಖೆಗಳಿಲ್ಲ. ಒಡೆಯದ ಕರೆಕ್ಟಾ? ಕೃಷ್ಣಪ್ಪನವ್ರು ಹೇಳಿದ್ದಾರೆ ನೋಡಿ, ಹೆಂಗೆ ನಮಗೆಲ್ಲ ಅಕ್ಷರಗಳು ಹೇಳ್ಕೊಡ್ತಾರೆ. ಮೊನ್ನೆ ಕಾಂಗ್ರೆಸ್ಸಿನ ಮೀಟಿಂಗ್ ಆಯಿತು, CLP ಮೀಟಿಂಗ್. ಶಾಸಕರ ಪ್ರದೇಶ ಅಭಿವೃದ್ಧಿ ಕೊಟ್ಟಿಲ್ಲ ಅಂತೇಳಿ ಒಬ್ಬ ಶಾಸಕರು ಗಲಾಟೆ ಮಾಡಿದ್ದಾರೆ ಅಂತ ಪತ್ರಿಕೆಯಲ್ಲಿ ಬಂತು. ಶಾಸಕರ ಪ್ರದೇಶ ಅಭಿವೃದ್ಧಿ ಹಣ ಇಲ್ಲ, MLAಗಳ ಪರದಾಟ. ಅಭಿವೃದ್ಧಿ ಕಾರ್ಯಗಳಿಗೆ ಹಣ ಇಲ್ಲ, ಜನರ ಪರದಾಟ. ಅಂಗನವಾಡಿ ಕಾರ್ಯಕರ್ತರಿಗೆ ಸಂಬಳ ಇಲ್ಲ, ಕಾರ್ಯಕರ್ತರ ಪರದಾಟ. ನೆರೆ ಬರಕ್ಕೆ ಹಣ ಇಲ್ಲ, ರೈತರ ಪರದಾಟ. ದಲಿತರ ಯೋಜನೆಯ ಹಣ, ದಲಿತರ ಪರದಾಟ. ಇಷ್ಟು ಪರದಾಟ. ಆದರೆ ಮಂತ್ರಿಗಳು ಹಣ ಮಾಡೋದರಲ್ಲಿ ಕಿತ್ತಾಟ. ಹಣ ಮಾಡೋದ್ರಲ್ಲಿ ಮಂತ್ರಿಗಳು ಕಿತ್ತಾಟ. ಅವ್ರಿಗೆ ಒಂದು ರೀತಿ ಇದು ಇಲ್ಲಗಳ ಸರ್ಕಾರ. ಇಲ್ಲಗಳ ಸರ್ಕಾರ. ಅದರಿಂದ ಈ ಸರ್ಕಾರ ನಾನು ದಿವಾಳಿ ಆಗಿದೆ, ಪಾಪರಾಗಿದೆ. ನಾ ಉದಾಹರಣೆ ಕೊಟ್ಟಿದ್ದೀನಿ, ಕ್ವಶನ್ ಮಾಡ್ಬೋದು. ಉದಾಹರಣೆ ಕೊಟ್ಟಿದ್ದೀನಿ. 5,000 ಕೋಟಿ ಎಲ್ಲೋಯ್ತು? ಕಳೆದ ಅಸೆಂಬ್ಲಿ ಕೊಡ್ತೀನಿ ಅದು ಕೊಟ್ಟಿಲ್ಲ. ಅನ್ನಭಾಗ್ಯದು ಹಣ ಕೊಟ್ಟಿಲ್ಲ, ಎಲ್ಲೋಯ್ತು ಹಣ? ನಿಮ್ಮ ಸರ್ಕಾರದಲ್ಲಿ ಖಜಾನೆಯಲ್ಲಿ ಹಣ ಇದ್ರೆ ಕೊಡಕ್ಕೇನು ಪ್ರಾಬ್ಲಮ್? 5 ನಿಮಿಷಕ್ಕೆ ಕೆಲಸ. DBT ಎಲ್ಲ DBT ಮುಖಾಂತರ ಹಾಕೋದು. ಒಂದು ಬಟನ್ ಹತ್ರ ಎಲ್ಲರಿಗೂ ಹೊರಟೋಗ್ತದೆ DBT ಮುಖಾಂತರ. ಕೊಡಕ್ಕಾಗ್ತಾ ಇಲ್ಲ ಅಂದ್ರೆ ಖಜಾನೆಯಲ್ಲಿ ಹೆಗ್ಗಣಗಳ ಕಾಟ. ಆ ಹೆಗ್ಗಣಗಳ ಕಾಟದಿಂದ ಖಜಾನೆ ಖಾಲಿ. ಅದಕ್ಕೋಸ್ಕರ ಈ ಎಲ್ಲ ದುಡ್ಡುಗಳನ್ನ ಕೊಡ್ತಾ ಇಲ್ಲ. ಅಧ್ಯಕ್ಷರೇ, ಇನ್ನೊಂದು ಬಹಳ ಇಂಪಾರ್ಟೆಂಟ್. ಕೇಂದ್ರ ಸರ್ಕಾರದ ಮೇಲೆ ಪದೇ ಆಪಾದನೆ ಮಾಡ್ತಾರೆ. ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದೀರಾ, ಎಷ್ಟು ಎಂಪ್ಲಾಯ್ಮೆಂಟ್ ಜನರೇಟ್ ಆಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ. ನೀವು ಅಲ್ಲಿ ಪ್ರಶ್ನೆ ಮಾಡಿದ್ರೆ ಒಂದು ಬೆರಳು ನಿಮ್ಮನ್ನು ಪ್ರಶ್ನೆ ಮಾಡ್ತತೆ. ನೀವೆಷ್ಟು ಕೊಟ್ಟಿದ್ದೀರಾ ಕಳೆದ 2.5 ವರ್ಷದಲ್ಲಿ? ಸಾವಿರಾರು ಹುದ್ದೆಗಳು ಖಾಲಿ ಇದೆ, ಭರ್ತಿ ಆಗಲೇ ಇಲ್ಲ. ಹುಬ್ಬಳ್ಳಿಯಲ್ಲಿ ಸುಮಾರು 10,000ಕ್ಕೂ ಹೆಚ್ಚು ಜನ ಬೀದಿಗಿಳಿದು ಹೋರಾಟ ಮಾಡ್ತಾನೆ ಅವರೇ. ಹುಬ್ಬಳ್ಳಿಯಲ್ಲಿ, ಧಾರವಾಡದಲ್ಲಿ ಇದುವರೆಗೂ ಹೋರಾಟ ನಡೀತಾ ಇದೆ. ಎಕ್ಸಾಮ್ ಮಾಡಿ ನಮಗೆ ಕೊಡಿ, ನಮ್ಗೆ ಏಜ್ ಬಾರ್ ಆಗೋಯ್ತು. ಎಲ್ಲ 30 ವರ್ಷ ದಾಟ್ತಾ ಇದ್ದೀರಿ, 35 ವರ್ಷ ದಾಟ್ತಾ ಇದ್ದೀರಿ. ಸ್ಟ್ರೈಕ್ ಮಾಡ್ತಾ ಇದ್ದಾರೆ 10,000 ವಿದ್ಯಾರ್ಥಿಗಳು. ನನ್ನೂ ಕರೆದಿದ್ರಲ್ಲಿ. ಇವತ್ತು ಅಧ್ಯಕ್ಷರೇ ಎಂಪ್ಲಾಯ್ಮೆಂಟು ಇಲ್ಲ, ಬೇರೆಯವ್ರಿಗೆ ಮಾತ್ರ ಪ್ರಶ್ನೆ. ನಮಗೆ ಆ ಪ್ರಶ್ನೆ ಹಾಕೋಣಕ್ಕೆ ಸರ್ಕಾರ ತಯಾರಿಲ್ಲ. ಇವತ್ತು ಕೃಷ್ಣ ಬೈರೇಗೌಡ ಇಲ್ಲ ಅಂತ ಅನ್ಸುತ್ತೆ. ಇದ್ದಿದ್ರೆ ಚೆಂದಾಗಿತ್ತು ಅದು ಅಧ್ಯಕ್ಷರೇ. ರಾಜ್ಯಪಾಲರ ಭಾಷಣ ಪ್ಯಾರಾ 43 ಬಹಳ ದೊಡ್ಡ ಹೇಳಿಕೆ ನೀಡಿದ್ದಾರೆ ಕೃಷ್ಣ ಬೈರೇಗೌಡರು. ಇವತ್ತು ಈ ಸ್ವತ್ತು ಖಾತಾ ಸರ್ವೆ ಪಾರದರ್ಶಕ ಪಾರದರ್ಶಕ ಒಟ್ಟಿಗಿರ್ಬೇಕಾಯ್ತು. ಇದು ಪಾರನೇ ಬೇರೆ ಹೊರಟೈತೆ, ದರ್ಶನೇ ಬೇರೆ ಹೊರಟೈತೆ. ದರ್ಶಕ
ಪಾರದರ್ಶಕ ಅಂತ ಅವರ ರಾಜ್ಯಪಾಲರ ಭಾಷಣದಲ್ಲಿ ಓದಿಸಿದ್ದೀರ ಅಧ್ಯಕ್ಷರೇ. ಇವತ್ತು ಬಹಳ ಯಾರು ಉತ್ತರ ಕೊಡೋರಿಲ್ಲ. ಪರಮೇಶ್ವರ್ ಅವ್ರಿಗೂ ಕೊಡಕ್ಕಾಗಲ್ಲ ಅನ್ಸ್ತದೆ ಬೇರೆ ಇಲಾಖೆ. ಒಬ್ಬ ಮಾಜಿ ಸಂಸದೆ ಅವರ ತಂದೆ, ತಾತ, ಮುತ್ತಾತ ಎಲ್ಲರೂ ಕೂಡ ಈ ನಾಡಿನ ಕಲೆಯನ್ನ, ಜಾನಪದ ಕಲೆಯನ್ನ, ರಂಗಭೂಮಿ ಕಲೆಯನ್ನ, ಕರ್ನಾಟಕದ ಕೀರ್ತಿಯನ್ನ ದೇಶ ಮಟ್ಟದಲ್ಲಿ ಎತ್ಕೊಂಡೋಗಿ ತೋರಿಸ್ತಂತ ಒಂದು ಕುಟುಂಬ ಅದು. ಗುಬ್ಬಿ ಕೇಳಿದ್ದೀರ ತಾವು? ಗುಬ್ಬಿ ಅವರು ಜಯಶ್ರೀ ಅವರು, ಪರಮೇಶ್ವರ್ ಗೊತ್ತಲ್ಲ, ರಾಜ್ಯಸಭಾ ಸದಸ್ಯರು, ಕೇಂದ್ರ ಪ್ರಶಸ್ತಿ ಕೊಟ್ಟಿದ್ದಾರೆ, ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿನೂ ಕೊಟ್ಟಿದ್ದೀರಿ, ರಂಗಭೂಮಿ ಕಲಾವಿದರು. ಅವರೊಂಥರ ಕರ್ನಾಟಕದ ಕೋಗಿಲೆ. ಅವರ ಹಾಡುಗಳಿಗೂ ಇನ್ನೂ ಕೂಡ ಜನರ ಮನಸ್ಸಲ್ಲಿ ಇನ್ನೂ ಉಳಿದಿದೆ. ಅವರು ಇನ್ನೊಬ್ಬ, ಮೊನ್ನೆ ಯಾರೋ ಹೇಳ್ತಾ ಇದ್ರು, ಇನ್ನೊಬ್ಬ ಜಯಶ್ರೀ ಹುಟ್ಟಕ್ಕೆ ಸಾಧ್ಯನೇ ಇಲ್ಲ, ಆ ಥರದ ಕಂಠ ಅಂತ ಹೇಳಿದ್ರು. ಪದ್ಮಶ್ರೀ ಪುರಸ್ಕೃತ ರಂಗಭೂಮಿ ಕಲಾವಿದೆ ಬಿ ಜಯಶ್ರೀ, ರಾಜ್ಯಸಭಾ ಸದಸ್ಯರು. ಅವರು ಕಂದಾಯ ಇಲಾಖೆಗೆ ಹೋದಾಗ ಏನಕ್ಕೆ ಹೋಗ್ತಾರೆ? ಕಂದಾಯ ಇಲಾಖೆ, ನನ್ನ ಹತ್ರ ಜಮೀನಿದೆ, ನಾನು ಜಮೀನನ್ನು ಸರ್ಕಾರಕ್ಕೆ ದಾನ ಕೊಡ್ತೀನಿ, ರಂಗಭೂಮಿಗೋಸ್ಕರ ಈ ಜಮೀನನ್ನು ನಾನು ಕೊಡ್ತೀನಿ, ನಾನು 5 ಗುಂಟೆ ಜಮೀನನ್ನು ನಾನು ಕೊಡ್ತೀನಿ, ಅಲ್ಲಿ ರಂಗಭೂಮಿ ಕಲಾವಿದರು ಆ ರಂಗಕಲೆಯನ್ನು ಬೆಳೆಸಲಿ, ಇದು ಮುಂದುವರಿಲಿ ಅಂತೇಳಿ ರಿಜಿಸ್ಟ್ರೇಷನ್ಗೆ ಹೋದರು ಪರಮೇಶ್ವರ್ ಅವರು. ನಿಮ್ಗೆ ಗೊತ್ತಿದೆ, ರಿಜಿಸ್ಟ್ರೇಷನ್ ಅವರು 100 ಕೊಯ್ರಿ ಹಾಕಿ ಕಳಿಸಿದ್ರು, ಸರ್ವೆ ಮಾಡಿಸ್ಕಮ್ಮ ಅಂತ ಹೇಳಿದ್ರು. ಪಾಪ ಆ ಅಮ್ಮ 3 ಬಾರಿ ಅರ್ಜಿ ಕೊಟ್ಟಿದ್ದಾಳೆ, 3 ಬಾರಿ 3 ಟೈಮ್ಸ್ ಅರ್ಜಿ ಕೊಟ್ಟಿದ್ದಾರೆ.